ನನಗೆ ಕಥೆ ಎಕ್ಸ್ಟ್ರಾಡಿನರಿ ಇರಬೇಕು, ಸಡನ್ನಾಗಿ ಕಾಶ್ಮೀರಕ್ಕೆ ಶಿಫ್ಟ್ ಆಗಬಾರ್ದು, ಮಲಯಾಳಂ ಸಿನಿಮಾ ರೇಂಜಲ್ಲಿ ಡೆಪ್ತ್ ಇರಬೇಕು, ಫುಲ್ ಲಾಜಿಕ್ ಬೇಕು ಅಂತ ನೀವೆಲ್ಲಾದರೂ ಅಂದ್ಕೊಂಡಿದ್ರೆ ದಯವಿಟ್ಟು ಈ ಮೂವಿಗೆ ಹೋಗಬೇಡಿ. ಬಟ್ ಲಾಜಿಕ್ ಹುಡುಕೋರಿಗೆ ಖಂಡಿತ ಈ ಸಿನಿಮಾ ಅಲ್ಲ. ಫನ್, ಮಜಾ, ಎಂಟರ್ಟೈನ್ಮೆಂಟ್ 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 ಅನ್ನೋರಿಗೆ ಮಾತ್ರ ಈ ಪಿಕ್ಚರ್. ಎಂತ ಫ್ಯಾಮಿಲಿ ಇದು. ನಾನು ಈ ಪಿಕ್ಚರ್ ಸಿನಿಮಾದ ಪ್ರೆಸ್ ಶೋಗೆ ಹೋಗಿದ್ದೆ. ಸಿನಿಮಾ ನೋಡೋಕ್ಕೆ ಥಿಯೇಟರ್ ಒಳಗಡೆ ಹೋಗೋವಾಗಲೇ ನಂಗೆ ಅನಿಸ್ತಿತ್ತು, ಶೀಟ್ ನಾನು ಈ ಸಿನಿಮಾನ ತುಳುವಲ್ಲೇ ನೋಡಬೇಕಿತ್ತು ಅಂತ. ಯಾಕೆ ಗೊತ್ತಾ? ಸ್ಕ್ರೀನ್ ಮೇಲೆ ದೇವದಾಸ್ ಕಾಪಿಕಾಡ್, ಅರವಿಂದ್ ಬೋಳಾರ್, ಭೋಜರಾಜ್ ವಾಮಂಜೂರ್ ಆ್ಯಂಡ್ ನವೀನ್ ಡಿ ಪಡೀಲ್, ತುಳುನಾಡಿನ ಈ 4 ಮಾಣಿಕ್ಯಗಳು, ಈ ಲೆಜೆಂಡ್ ಫೇಸ್ಗಳನ್ನು ನಾನು ನೋಡಿದಾಗ ನಂಗೆ ಅವರಿಂದ ಕನ್ನಡ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಅಥವಾ ಅವರು ಕನ್ನಡ ಮಾತಾಡೋದನ್ನು ತಗೊಳ್ಳೋದಕ್ಕೆ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗುತ್ತೆ. ತುಳುವಲ್ಲಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತಲ್ಲ ಅಂತ ಕೂಡ ಅನಿಸಿತ್ತು. ಬಟ್ ನಮಗೆ ಪ್ರೆಸ್ ಶೋ ಇರೋದ್ರಿಂದ ನಾವು ಕನ್ನಡದಲ್ಲೇ ಸಿನಿಮಾನ ನೋಡಿದ್ವಿ. ಬಟ್ ನೀವೇನಾದರೂ ಫುಲ್ ಕನ್ನಡ ವರ್ಷನ್ ನೋಡುವಾಗ ಹೇಗೆ ಫೀಲ್ ಆಗುತ್ತೆ ಗೊತ್ತಾ? ಈಗ ಸೂ ಫ್ರಮ್ ಸೋಲಿ ಸ್ವಲ್ಪ ಟೆಕ್ಸ್ಚರ್ ಬರುತ್ತಲ್ಲ, ಮಂಗಳೂರು ಸ್ಲ್ಯಾಂಗ್, ಆ ರೀತಿಯ ಕನ್ನಡವನ್ನು ನೀವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗಾಗಿ ನೀವು ತುಂಬ ಎಂಜಾಯ್ ಮಾಡಿಕೊಂಡು ಈ ಸಿನಿಮಾನ ನೋಡಬಹುದು. ಈ ಸಿನಿಮಾ ನೋಡುವಾಗ ನನಗೊಂದು ವಿಶೇಷವಾದ ವಿಷಯ ಫೀಲ್ ಆಯಿತು. ಅದೇನು ಗೊತ್ತಾ? ತುಳು ಇಂಡಸ್ಟ್ರಿ ಅನ್ನೋದು ತುಂಬ ಚಿಕ್ಕದಾಗಿರುವಂಥ ಜಾಗ. ಈಗ ಅಲ್ಲಿ 4 ಜನ ದಿಗ್ಗಜರಿದ್ದಾರಲ್ಲ, ಅವರೆಲ್ಲರೂ ಕೂಡ ಸೀನಿಯರ್ಸ್. ಅವರಲ್ಲಿ ಒಬ್ರಿಗಾದರೂ ಅಹಂಕಾರ ಬರ್ಬೋದಿತ್ತು ಅಲ್ವಾ? ನಾನು ಮಾಡಲ್ಲ, ಅವನಿದ್ರೆ ನಾನು ಮಾಡಲ್ಲ, ಇವನಿಗಿಂತ ನನ್ನ ಕ್ಯಾರೆಕ್ಟರ್ ಆರ್ಕ್ ತುಂಬಾ ಕಡಿಮೆ ಇದೆ, ನಾನಂತೂ ಮಾಡಲ್ಲ, ಇವನಿಗಿಂತ ನನಗೆ ಪರ್ಫಾರ್ಮೆನ್ಸಲ್ಲಿ ವ್ಯಾಲ್ಯೂನೇ ಇಲ್ಲ, ನಾನು ಮಾಡಲ್ಲ ಅಂತ ಖಂಡಿತವಾಗ್ಲೂ ಅವ್ರಿಗೆ ಅನ್ಬಹುದಿತ್ತು. ಬಟ್ ದ ಗ್ರೇಟ್ ಪಾರ್ಟ್ ಈಸ್, ಇದು ನಮ್ಮ ಶಿಲ್ಪಾ ಗಣೇಶ್ ಅವರ ಪ್ರಯತ್ನ ಇರಬಹುದು, ಎಲ್ಲರನ್ನ ಸೇರಿಸ್ಬೇಕು ಅನ್ನುವಂಥ ಅವರ ಕನಸು ಇರಬಹುದು. ತುಳು ಇಂಡಸ್ಟ್ರಿಯಲ್ಲಿ ಯಾರೆಲ್ಲ ನೋಯಿಂಗ್ ಫೇಸ್ ಆ್ಯಕ್ಟರ್ಸ್ಗಳಿದ್ದಾರಲ್ಲ, ನಾಟಕ ಟೀಮ್ಗಳಲ್ಲಿರಲಿ, ರಂಗಭೂಮಿಯಿಂದ ಬಂದವರಾಗಿರಲಿ, ಎಲ್ಲರನ್ನ ಈ ಸಿನಿಮಾದಲ್ಲಿ ಒಗ್ಗೂಡಿಸಿದ್ದಾರೆ. ಎಲ್ಲರೂ ಈ ಸಿನಿಮಾದಲ್ಲಿ ಇದ್ದಾರೆ. ಯಾರಿಲ್ಲ ಅಂತ ನಿಮ್ಗೇನಾದರೂ ಅನಿಸಿದ್ರೆ ಅವರ ನೇಮನ್ನು ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ತುಳುವಲ್ಲಿ ಫೇಮಸ್ ಹೀರೋ ಅರ್ಜುನ್ ದೇವ್, ರೂಪೇಶ್ ಶೆಟ್ಟಿಯನ್ನು ಸೇರಿಸಿ ಹೊಸದಾಗಿ ಎಂಟ್ರಿ ಆಗ್ತಾ ಇದ್ದಾರಲ್ಲ ನಿತ್ಯ ಪ್ರಕಾಶ್ ಬಂಟ್ವಾಳ, ಇವರೆಲ್ಲ ಸೇರಿ ಇಂಟರ್ವ್ಯೂ ಕೂಡ ಕೊಟ್ಟಿದ್ದಾರೆ. ಸೊ ತುಳುನಾಡಲ್ಲಿ ಸ್ವಲ್ಪ ಯುನೀಕ್ ಆಗಿರುವಂಥ ಪ್ರಮೋಷನ್ ಸ್ಕಿಲ್ಸ್ ಕೂಡ ನಡೀತಾ ಇದೆ ಅನ್ನೋದು ನನಗೆ ಅನಿಸಿರೋದು. ಸೊ ಒಗ್ಗಟ್ಟಿನ ಬಗ್ಗೆ ಮಾತಾಡುವಾಗ ಎಲ್ಲರೂ ಒಟ್ಟಾಗಿದ್ರಲ್ಲ, ತುಳು ಇಂಡಸ್ಟ್ರಿನೇ ಒಟ್ಟಾಗಿದೆಯಲ್ಲ ಅನ್ನೋ ಒಂದು ಫೀಲ್ ನಮಗೆ ಬರುತ್ತೆ. ಇನ್ನೊಂದು ವಿಷಯ ನಾನು ಹೇಳಲೇಬೇಕು, ತುಂಬ ಸೀನಿಯರ್ ನಟರು ಇವರು. ಈಗಿನ ಕೆಲವು ಯುವಕರಿಗೆ ಅನಿಸಬಹುದು, ನಾನು ಇಷ್ಟು ದೊಡ್ಡ ಮಟ್ಟಕ್ಕೆ ಏನಾದರೂ ಬೆಳೆದ್ರೆ ಇಂತಹ ಪಾತ್ರ ಮಾಡಲ್ಲ, ನನ್ನನ್ನು ಹೆಂಗೆ ತೋರಿಸ್ತೀರಾ, ಇದೆಲ್ಲ ನನ್ನ ಸ್ವ್ಯಾಗ್ಗೆ, ಸ್ಟೈಲ್ಗೆ ಸೆಟ್ ಆಗಲ್ಲ ಅಂತ. ಆದರೆ ಈ ದಿಗ್ಗಜರು ಹಾಗಲ್ಲ, ಎಂತಹ ಕಾಸ್ಟ್ಯೂಮ್ ಕೊಟ್ಟರು, ಹೇಗೆ ಡೈಲಾಗ್ ಕೊಟ್ಟರು ಕೂಡ ಮಾಡ್ತಾರೆ. ಅದರಲ್ಲೊಂದು ದೇವದಾಸ್ ಕಾಪಿಕಾಡ್ ಅವರ ಎಂಟ್ರಿ ಇದೆ, ಓಕೆನಾ? ಅವರು ಯಕ್ಷಗಾನ ವೇಷದಲ್ಲಿ ಬರ್ತಾರೆ, ಹಾಗೆ ಯಕ್ಷಗಾನ ಮುಗಿಸ್ಕೊಂಡು ಸೀದಾ ಬರೋ ಹಂಗೆ ಬರ್ತಾರೆ. ಆ್ಯಂಡ್ ಅಲ್ಲಿ ಸ್ವಲ್ಪ ಫನ್ ಕೈಂಡ್ ಆಫ್ ಅಲ್ಲಿ ಮಾತಿನ ಜುಗಲ್ಬಂದಿ ನಡೆಯುತ್ತೆ. ಆವಾಗಲೂ ಅನಿಸುತ್ತೆ ನೋಡಿ, ಎಂಥ ಪಾತ್ರ ಮಾಡೋಕ್ಕೂ ಅಲ್ಲಿನ ದಿಗ್ಗಜರು ತಯಾರಿದ್ದಾರಲ್ವಾ ಅಂತ ಅನಿಸಿದ್ದು ನನಗೆ. ಜೊತೆಗೆ ಅವರು ಕಲೆಗೆ ಕೊಡುವಂತಹ ವ್ಯಾಲ್ಯೂ, ನಮ್ಮ ಕಲ್ಚರಿಗೆ ಕೊಡುವಂತಹ ವ್ಯಾಲ್ಯೂ, ಯಾಕಂದರೆ ಅವರು ನಾಟಕ ಮಾಡ್ಕೊಂಡು ಬಂದಿರ್ತಾರೆ, ಅವರೇ ಕಥೆ, ಸಂಭಾಷಣೆ, ಸೆಟ್ ರೆಡಿ ಮಾಡೋದು, ಲೈಟಿಂಗ್ಸ್, ಇದರ ಬಗ್ಗೆ ಎಲ್ಲ ನಾಲೆಜ್ ಇರುತ್ತೆ. ಹಾಗಾಗಿ ಅವರಿಗೆ ಪಕ್ಕಾ ಕಲೆಗೆ ಹೇಗೆ ಗೌರವ ಕೊಡಬೇಕು ಅನ್ನೋದು ಗೊತ್ತಿದೆ ಅನ್ನೋದು ನನಗೆ ಸಿನಿಮಾದಲ್ಲಿ ಇನ್ನೂ ಜಾಸ್ತಿ ಹತ್ತಿರ ಆಗ್ತಾ ಹೋಯ್ತು. ಯಾಕಂದರೆ ಅವ್ರು ಕೊಡ್ತಾ ಇರುವಂತಹ ವ್ಯಾಲ್ಯೂ. ಆ್ಯಂಡ್ ಅವ್ರಿಗೆ ಹೇಳ್ಬೋದಿತ್ತು, ನಾನು ಈ ಪಾತ್ರ ಮಾಡಲ್ಲ, ನಾನು ಆ ಪಾತ್ರ ಮಾಡಲ್ಲ, ನಂಗೆ ಹಿಂಗಾಗಲ್ಲ ಹಂಗಾಗಲ್ಲ ಅಂತ. ಬಟ್ ಇದರಲ್ಲಿ ಹೆಂಗೆ ಅಂದರೆ ಕ್ಯಾಶುವಲ್, ನಾವು ಅವರನ್ನು ಮುಂಚೆಯಿಂದ ಹೆಂಗೆ ನೋಡ್ಕೊಂಡು ಬಂದಿದ್ವಲ್ಲ ಅದೇ ರೀತಿಯ ಪಾತ್ರಗಳಲ್ಲಿ ಅಭಿನಯ ಮಾಡಿದ್ದಾರೆ. ಇಲ್ಲಿ ಕಾಮಿಡಿ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ನಾನು ಕಾಮಿಡಿ ಮಾಡಲೇಬೇಕು ಅಂತ ಯಾರೂ ಕೂಡ ಕಷ್ಟಪಡಲ್ಲ. ಸುಮ್ಮನೆ ಹಿಂಗೆ ಬ್ಯಾಕ್ಗ್ರೌಂಡಲ್ಲಿ ಯಾರಾದರೂ ಏನಾದರೂ ಡೈಲಾಗ್ ಹೇಳಿದ್ರು ಕೂಡ ಇಲ್ಲಿ ತುಂಬಾ ವರ್ಕ್ ಆಗುತ್ತೆ. ಸೊ ಅದೇ ಡೈಲಾಗಿಗೆ ಜನ ನಗ್ತಾರೆ. ಆ್ಯಂಡ್ ಬರುವಂತಹ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಹೇಗಿರುತ್ತೆ ಅಂದರೆ, ಅವ್ರನ್ನ ನೋಡಿದ ತಕ್ಷಣ ನಗು ಬರುತ್ತೆ. ಓಕೆ, ಅವರೇನು ಡೈಲಾಗ್ ಹೇಳಬೇಕು ಅಂತನಿಲ್ಲ, ಅವ್ರು ಜಸ್ಟ್ ಹಿಂಗೆ ಬಂದು ಹಿಂಗೆ ನಿಂತ್ಕೊಂಡು ಹಿಂಗೆ ಸ್ಮೈಲ್ ಮಾಡಿದ್ರೆ ಸಾಕು, ಅವ್ರನ್ನ ನೋಡಿದ ತಕ್ಷಣ ನಗು ಬರುತ್ತೆ. ಸೊ ಆ ಎಲ್ಲ ಟೀಮ್ ಮೇಟ್ಸ್ ಇರೋದ್ರಿಂದ ಪಿಕ್ಚರ್ ಇನ್ನಷ್ಟು ರಿಚ್ ಆಗಿದೆ. ಇನ್ನು ಯುವ ಪ್ರತಿಭೆ ಹೀರೋ ನಿತ್ಯ ಪ್ರಕಾಶ್ ಬಂಟ್ವಾಳ ಬಗ್ಗೆ ಹೇಳಬೇಕು. ಆ ರೊಮ್ಯಾಂಟಿಕ್ ಲವ್ಲಿ ಬಾಯ್ ಕ್ಯಾರೆಕ್ಟರ್ ಅವರಿಗೆ ಪಕ್ಕಾ ಸೂಟ್ ಆಗಿದೆ. ಜೊತೆಗೆ ಆ ಲುಕ್, ಬಿಹೇವಿಯರ್, ಸ್ಟೈಲಿಶ್ನೆಸ್, ಅವರ ಒಂದು ಪಾತ್ರದಲ್ಲಿದ್ದ ಸ್ಟೈಲಿಶ್ನೆಸ್ಸನ್ನು ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಒಂದು ಫ್ರೆಶ್ ಹೀರೋ ಫೀಲ್ ಕೊಡುತ್ತೆ ನಿತ್ಯ ಪ್ರಕಾಶ್ ಬಂಟ್ವಾಳ ಅವರನ್ನು ನೋಡಿದಾಗ. ಆ್ಯಂಡ್ ನೆಕ್ಸ್ಟ್ ಇನ್ನು ಹೀರೋಯಿನ್ ಅಮೃತ ಎಷ್ಟು ಮುದ್ದಾಗಿ ಕ್ಯೂಟಾಗಿ ಕಾಣಿಸ್ತಾ ಇದ್ರು. ಬಟ್ ಅಸಲಿ ಮ್ಯಾಜಿಕ್ ಏನು ಗೊತ್ತಾ? ಹೀರೋಯಿನ್ ಹಾಕಿರುವಂತಹ ಕುರ್ತಿಗಳು. ಓ ಮೈ ಗಾಡ್, ನನಗನ್ನಿಸ್ತು ಮೇ ಬಿ ಕಾಸ್ಟ್ಯೂಮ್ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿರೋದು ಯಾರು ಅಂದರೆ ಶಿಲ್ಪಾ ಗಣೇಶೇ ಪ್ಲ್ಯಾನ್ ಮಾಡಿರಬಹುದು ಅಂತ. ಯಾಕಂದರೆ ಅವ್ರದ್ದು ಇಂಟರ್ವ್ಯೂಲಿ ಕೆಲವು ಕಾಸ್ಟ್ಯೂಮ್ ಎಲ್ಲ ನೋಡಿದಾಗ ಅನಿಸ್ತಿತ್ತು ಅವರು ತುಂಬ ಚೆನ್ನಾಗಿ
ಚೆನ್ನಾಗಿರೋ ಕುರ್ತಿಗಳನ್ನೆಲ್ಲ ಹಾಕ್ತಾರೆ. ಸೊ ಹೀರೋಯಿನು ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ಬೇಕು ಅಂತ ಒಂದು ಸಾಂಗ್ ಬರುತ್ತೆ, ಅದರಲ್ಲಿ ಒಂದು ಎಷ್ಟು ಕುರ್ತಿ ಚೇಂಜ್ ಮಾಡ್ತಾರೆ ಹೀರೋಯಿನ್, ಬಟ್ ಎಲ್ಲನೂ ಬೆಸ್ಟ್. ನಂಗನ್ಸುತ್ತೆ ಏನಾದರೂ ಯಾರಾದರೂ ಬ್ರ್ಯಾಂಡ್ ಕೊಲಾಬ್ರೇಷನ್ ಮಾಡಿದ್ರಂತೂ ಪಕ್ಕ ಎಲ್ಲನೂ ಸೇಲ್ ಆಗಿಬಿಡುತ್ತೆ ಅಂತ ಒಳ್ಳೊಳ್ಳೆ ಸೆಟ್ ಆಫ್ ಕುರ್ತಿಗಳು, ಕಾಸ್ಟ್ಯೂಮ್ ಬಗ್ಗೆ ಒಳ್ಳೆ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಕೂಡ ಅನಿಸುತ್ತೆ. ತುಂಬ ರಿಚ್ ಆಗಿತ್ತು ಅದು ಕೂಡ. ಆ್ಯಂಡ್ ಇನ್ನು ಹಾಡುಗಳ ಬಗ್ಗೆ ಹೇಳೋದಾದರೆ ವಿ ಹರಿಕೃಷ್ಣ ಹಾಗೂ ಸ್ಯಾಮ್ಯುಯಲ್ AB ಮ್ಯೂಸಿಕ್ನಲ್ಲಿ ಗೋಕುಲದ ರಾಧೆ ಹಾಡು ತುಂಬಾ ಚೆನ್ನಾಗಿ ಮೂಡಿಬಂದಿದೆ. ಆ್ಯಂಡ್ ಆ ಹಾಡನ್ನು ಶಿಲ್ಪಾ ಗಣೇಶ್ ಕೂಡ ಹಾಡಿದ್ದಾರೆ ಅನ್ನೋದು ವಿಶೇಷ. ಬಟ್ ನಾನೇನು ನೆಗೆಟಿವ್ ಹೇಳಬೇಕು ಅಂದರೆ ನನಗೆ ಕನ್ನಡ ಡಬ್ಬಿಂಗ್ ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ. ಯಾಕಂದರೆ ಮೇ ಬಿ ನಾನು ಆ ತುಳು ಪಂಚ್ ಡೈಲಾಗ್ಗಳನ್ನು ಆ ಕಲಾವಿದರಿಂದ ಕೇಳಿ ಅಭ್ಯಾಸ ಆಗಿರೋದ್ರಿಂದ ನಂಗೆ ಕನ್ನಡ ವರ್ಕ್ ಆಗಿಲ್ಲ ಅಂತ, ಅಂದರೆ ಡಬ್ಬಿಂಗ್ ವರ್ಕ್ ಆಗಿಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ಇನ್ನೊಂದು, ನನಗೆ ಈ ಸಿನಿಮಾದಲ್ಲಿ ಅಜ್ಜರಜ್ಜರೆ ಗಣ್ಣನ ಈ ಥರದೊಂದು ಸಾಂಗ್ ಬರುತ್ತೆ. ಓಕೆ, ಅದು ನಾನು ತುಳುವಲ್ಲಿ ಆಲ್ರೆಡಿ ಕೇಳಿದ್ದೆ. ಬಟ್ ಸಡನ್ ಥಿಯೇಟರಲ್ಲಿ ನಾನು ಅದೇ ಸಾಂಗ್ ಎಕ್ಸ್ಪೆಕ್ಟ್ ಮಾಡಬೇಕಂದ್ರೆ ಅದು ಲಿರಿಕ್ಸು ಚೇಂಜ್ ಆಗಿತ್ತು. ಸೊ ಇದನ್ನು ಕೂಡ ಮೇ ಬಿ ತುಳು ಕನ್ನಡ ಆಡಿಯನ್ಸ್ ಯಾರಾದರೂ ನೋಡಿದ್ರೆ ಅವರಿಗೆ ಸ್ವಲ್ಪ ಈ ಥರ ಫೀಲ್ ಆಗುತ್ತೆ, ತುಳು ವರ್ಷನ್ ಮಿಸ್ ಆಗುತ್ತೆ ಅಂತ ಅನಿಸುತ್ತೆ. ಬಟ್ ಕನ್ನಡದಲ್ಲೂ ತುಂಬ ಚೆನ್ನಾಗಿದೆ. ಫೈನಲಿ ನನಗೆ ಕಥೆ ಎಕ್ಸ್ಟ್ರಾರ್ಡಿನರಿ ಇರಬೇಕು. ನಾನಾಗಲೇ ಹೇಳಿದೆ, ಸಡನ್ ಆಗಿ ಕಾಶ್ಮೀರಕ್ಕೆ ಶಿಫ್ಟ್ ಆಗಬಾರ್ದು, ಮಲಯಾಳಂ ಸಿನಿಮಾ ರೇಂಜ್ನಲ್ಲಿ ಡೆಪ್ತ್ ಇರಬೇಕು, ಫುಲ್ ಲಾಜಿಕ್ ಇರಬೇಕು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ದಯವಿಟ್ಟು ಆವಾಗಲೇ ಹೇಳ್ದಂಗೆ ಮೂವಿಗೆ ಹೋಗಬೇಡಿ. ಬಟ್ ಫುಲ್ 100% ಎಂಜಾಯ್ ಮಾಡಬೇಕು, ನಗ್ತಾ ಇರಬೇಕು, ಫ್ಯಾಮಿಲಿ ಜೊತೆ ಕೂತು ಒಂದು ಒಳ್ಳೆ ಡ್ರಾಮಾ, ಕಬಡ್ಡಿ ಆಟ, ಫನ್ ನೋಡಬೇಕು ಅಂದರೆ ನೀವು ಪಿಕ್ಚರ್ ಸಿನಿಮಾಗೆ ಧಾರಾಳವಾಗಿ ಹೋಗಿ. ಏನು 150-200 ರೂಪಾಯಿ ಕೊಟ್ಟು ಈ ಮೂವಿನ ಫ್ಯಾಮಿಲಿ ಜೊತೆ ಖಂಡಿತವಾಗ್ಲೂ ನೋಡಬಹುದು. ಆಮೇಲೆ ಇಷ್ಟೆಲ್ಲ ಹೇಳಿ ನೀವು ಹೋಗಿಬಿಟ್ಟು ನಗು ಬಂದಿಲ್ಲ ಅಂದರೆ ನನಗೆ ಬೈಬೇಡಿ. ನಾನು ಮೊದಲೇ ಹೇಳಿದ್ದೀನಿ, ಲಾಜಿಕ್ ಹುಡ್ಕೊಂಡು ಮ್ಯಾಜಿಕ್ ಮಾಡೋದಕ್ಕೆ ಆಗಲ್ಲ. ಸೊ ಇದಾಗಿತ್ತು ಪಿಕ್ಚರ್ ಸಿನಿಮಾದ ನನ್ನ ರಿವ್ಯೂ. ನಿಮಗೆ ಈ ರಿವ್ಯೂ ಇಷ್ಟ ಆದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಕಮೆಂಟ್ ಕೂಡ ಮಾಡಿ. ಆ್ಯಂಡ್ ನಿಮಗೆ ಮೂವಿ ಇಷ್ಟ ಆಗಿದ್ದರೆ ಥಿಯೇಟರ್ಗೆ ಹೋಗಿ ದುಡ್ಡು ಕೊಡಿ, ಸಿನಿಮಾ ನೋಡಿ, ಪಾಪ್ಕಾರ್ನ್ ತಿನ್ನಿ. ಥ್ಯಾಂಕ್ ಯು.